ಕಾರ್ಕಳ ತಾಲೂಕಿನ ಉಮಿಕಲ್ ಬೆಟ್ಟ, ಬೈಲೂರಿನ ಉಮಿಕಲ್ ಬೆಟ್ಟದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಗೊಳಿಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಕಾರ್ಕಳದ ಶಾಸಕರು ಮಾನ್ಯ ಸುನೀಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರೊಂದು ಮಹತ್ವಾಕಾಂಕ್ಷೆಯ ಕನಸಿನ ಯೋಜನೆ ಸುಮಾರು 11.05 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಮಗಾರಿಯ ಅನುಷ್ಠಾನವನ್ನು ಪ್ರಾರಂಭ ಮಾಡಿದರು. ಆರಂಭ ಮಾಡಿದ ದಿನಗಳಲ್ಲಿ ಯಾವುದೇ ಅಪಸ್ವರ ಎತ್ತದಂತಹ ಕಾಂಗ್ರೆಸ್ ನಾಯಕರುಗಳು ಆ ನಂತರ ದಿನಗಳಲ್ಲಿ ಬಂದಂತಹ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿ ಹತಾಶ ಭಾವನೆಯಿಂದ ದಿನವೊಂದಕ್ಕೆ ಒಂದೊಂದು ರೀತಿಯ ಹೇಳಿಕೆಗಳನ್ನು ಕೊಡುವಂತಹ ಪ್ರಸಂಗವನ್ನು ಕಾರ್ಕಳದ ಎಲ್ಲ ನಾಗರಿಕರು ಗಮನಿಸ್ತಾ ಇದ್ದಾರೆ. ಆರಂಭದ ದಿನಗಳಲ್ಲಿ ಆ ಮೂರ್ತಿ ಸರಿಯಿಲ್ಲ, ಫೈಬರ್ ಎನ್ನುವಂತಹ ಮಾತನಾಡಿದ್ರಿ. ಆನಂತರ ಏನು ಹೇಳಿದ್ರಿ? ಫೈಬರ್ ಅಲ್ಲ, ಅದು ಕಂಚು ಅಲ್ಲ, ತಾಮ್ರ ಅಂತ ಹೇಳಿದ್ರಿ. ಈ ರೀತಿಯ ವಿರೋಧಾಭಾಸದ ಹೇಳಿಕೆಯನ್ನು ಕೊಡುವಂತಹ ಉದಯಕುಮಾರ್ ಶೆಟ್ಟಿ ಮತ್ತು ಬಳಗದವರು ಇದೀಗ ಅವರ ಏನು ಕಾರ್ಯಕ್ರಮ ಅಂತ ಹೇಳಿದ್ರೆ, ಸತತವಾಗಿ ಕಳೆದ 1.5-2 ವರ್ಷಗಳಿಂದ ಶಾಸಕರನ್ನು ನಿಂದನೆ ಮಾಡುವುದು, ಆ ನಂತರ ಪುಕ್ಕಟೆ ಪ್ರಚಾರವನ್ನು ಪಡೆದುಕೊಳ್ಳುವುದು. ಅವರ ಉದ್ದೇಶ ಏನಂತ ಹೇಳಿದ್ರೆ, ಯಾವುದೇ ಯೋಜನೆಯಲ್ಲಿ ಅನುಷ್ಠಾನದ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಯ ಆದರೆ ಅದನ್ನು ತನಿಖೆ ಮಾಡುವಂತಹ ಬಾಡಿ ಇದೆ, ತನಿಖೆ ಮಾಡುವಂತಹ ವ್ಯವಸ್ಥೆ ಇದೆ. ಅದಕ್ಕೆ ಸರ್ಕಾರ ನಿರ್ದಿಷ್ಟ ಸಮಯವನ್ನು ಗೊತ್ತು ಮಾಡಿ ಆ ಸಮಯದೊಳಗೆ ವರದಿಯನ್ನು ಕೊಡುವಂತಹ ಪ್ರಕ್ರಿಯೆ ಇಷ್ಟವರೆಗೆ ಬಂದಂಥ ಪ್ರಕ್ರಿಯೆಗಳು. ಆದರೆ ಪರಶುರಾಮ ಥೀಮ್ ಪಾರ್ಕಿನ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಮಾಡಿದಂತಹ ಪ್ರಕರಣ ಕಳೆದ 1.5 ವರ್ಷದಿಂದಲೂ ಕೂಡ ಪ್ರಕರಣ ತನಿಖೆಯಲ್ಲಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ಪ್ರಕರಣ ತನಿಖೆಯ ವರದಿ ಬರುವುದು ಯಾವಾಗ? ಈ ಬಗ್ಗೆ ಕಾಂಗ್ರೆಸ್ನ ನಾಯಕರು ಸ್ಪಷ್ಟಪಡಿಸಬೇಕು. ಅವರ ಉದ್ದೇಶ DK ಶಿವಕುಮಾರ್ ಅವರು ಕಾರ್ಕಳಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ವಿಷಯವನ್ನು ಮುಂದಿನ ಚುನಾವಣೆಯವರೆಗೂ ಜೀವಂತ ಇಡಿ ಅನ್ನುವಂತಹ ಮಾತನ್ನು ಹೇಳಿದರು. ಆ ಉದ್ದೇಶಕ್ಕಾಗಿ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಎಲ್ಲರೂ ಕೂಡ ಸ್ಪಷ್ಟ ಆಗ್ತಾ ಇದೆ. ಅವರು ಈ ರೀತಿ ಮಾಡಿದ ಕಾರಣ ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಕುಂಠಿತವಾದ ಕಾರಣ ಸುಮಾರು 4.33 ಕೋಟಿ ರೂಪಾಯಿ ಅನುದಾನಕ್ಕೆ ತಡೆ ಹಿಡಿದ ಕಾರಣ ಅಲ್ಲಿ ಎಲ್ಲ ಕಾಮಗಾರಿಗಳು ಕುಂಠಿತ ಆಗಿದೆ. ಆ ಕುಂಠಿತವಾದ ಕಾರಣ ಅಲ್ಲಿ ಎಲ್ಲ ಅಭಿವೃದ್ಧಿ ಚಟುವಟಿಕೆ ನಿಂತು ಹೋಗಿದೆ. ಅದರ ಒಂದಿಗೆ ಅಲ್ಲಿ ಏನು ತನಿಖೆಯ ನೆಪದಲ್ಲಿ ನಿಷೇಧಾಜ್ಞೆಯನ್ನು ಪ್ರವಾಸಿಗರಿಗೆ ತಡೆಯನ್ನು ಕೂಡ ಒಡ್ಡಿದ ಕಾರಣ ಯಾರು ಹೋಗದಂತಹ ಸ್ಥಿತಿ. ಇದರ ಕಾರಣವೇ ಮೊನ್ನೆ ನಡೆದಂತಹ ಕಳ್ಳತನ. ಈ ಕಳ್ಳತನವನ್ನು ಮಾಡಿದ ವ್ಯಕ್ತಿಗಳು ಒಬ್ಬರಾದರೆ ಇದನ್ನು ಈ ರೀತಿ ಮಾಡಲಿಕ್ಕೆ ಏನು ಮೂಲ ಕಾರಣ? ಈ ಕಾಂಗ್ರೆಸ್ನವರು ಅಲ್ಲಿ ತಡೆ ಒಡ್ಡಿದ ಕಾರಣ, ಅಲ್ಲಿ ಯಾವುದೇ ಜನಸಂಚಾರ ಇಲ್ಲದ ಕಾರಣ ಈ ಕಳ್ಳರಿಗೆ ಸುಲಭವಾಗಿ ಅದನ್ನು ಕಳ್ಳತನ ಮಾಡಲಿಕ್ಕೆ ಆಯಿತು. ಕಳ್ಳತನ ಆದ ಕೂಡಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿಕೆಯನ್ನು ಕೊಡ್ತಾರೆ. ಯಾರಿಗೂ ಗೊತ್ತಾಗದ ವಿಷಯ ಶಾಸಕರಿಗೆ ಹೇಗೆ ಗೊತ್ತಾಯಿತು? ಸ್ವಾಮಿ, ಶಾಸಕರು ಇಡೀ ಕಾರ್ಕಳದ ಪ್ರತಿನಿಧಿ, ಕಾರ್ಕಳದಾದ್ಯಂತ ಇರುವಂತಹ ಎಲ್ಲ ಮನೆಯ ಜನರು, ಅವರ ಮನೆಯವರು, ಅವರಿಗೆ ಮಾಹಿತಿಯನ್ನು ಕೊಡೋರು ತುಂಬ ಜನ ಇದ್ದಾರೆ. ನೀವು ಸೋತವರೇ ಎಲ್ಲೆಲ್ಲಿ ಹೋಗಿ ನೀವು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ, ಯಾರ್ಯಾರ ಮನೆಗೆ ಹೋಗ್ತೀರಿ ಅಂತ ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಸಂವಿಧಾನಬದ್ಧವಾಗಿ ಆರಿಸಿದಂತಹ ವ್ಯಕ್ತಿಗೆ ಮಾಹಿತಿಗಳು ಬರೋದು ಸಹಜ, ಬಂದೇ ಬರ್ತದೆ. ಬಂದ ಕೂಡಲೇ ಕಾನೂನುಬದ್ಧವಾಗಿ ಯಾರಿಗೆ ತಿಳಿಸಬೇಕು ಅವರಿಗೆ ತಿಳಿಸಿದ ನಂತರವೇ ಶಾಸಕರು ಅದನ್ನು ಅವರ ಟ್ವಿಟರ್ನಲ್ಲಿಯ ಅವರ ಮಾಹಿತಿಯನ್ನು ಹೊರಗೆ ಹಾಕಿದ್ದಾರೆ ಹೊರತು ಏಕಾಏಕಿಯನ್ನು ಮಾಡಲಿಲ್ಲ. ಅದರ ಒಟ್ಟಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ, ಆ ಕಾರಣ ಅವರೇ ಮಾಡಿಸಿರಬಹುದೋ ಏನು, ಈ ಮಾತನ್ನು ಕೊಡ್ತಾರೆ. ಅದರ ಒಟ್ಟಿಗೆ ಉದಯಕುಮಾರ್ ಶೆಟ್ಟಿ ಹೇಳ್ತಾರೆ, ಅಲ್ಲಿ ಬೇರೆ ಆರಂಭದಲ್ಲಿಯೇ ಬೇರೆ ಲಕ್ಷಾಂತರ ಮೌಲ್ಯವಾದ ವಸ್ತುಗಳಲ್ಲಿವೆ, ಕಳ್ಳರಿಗೆ ಅದನ್ನು ಏನು ಮಹಡಿಯಲ್ಲಿರುವಂತಹ ಮಾಡನ್ನು ತೆಗೆಯುವಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದರ ಅರ್ಥ ಏನಂತ ಹೇಳಿದ್ರೆ, ಇವರಿಗೆ ಗೊತ್ತಿತ್ತು ಕಳ್ಳತನ ಯಾರು ಮಾಡ್ತಾರೆ ಅನ್ನುವಂಥ ವಿಷಯ ಗೊತ್ತಿತ್ತು, ಪೂರ್ವದಲ್ಲಿ ಗೊತ್ತಿತ್ತು. ಆ ನಂತರ ನಮ್ಮ ಸಂಘ ಪರಿವಾರದ 1-2 ಮಕ್ಕಳ ಮೇಲೆ ಕೂಡ ಆರೋಪವನ್ನು ಮಾಡಿ ಶುರು ಮಾಡಿದರು. ಈಗ ಪ್ರಸ್ತುತ ಕಳ್ಳರು ಯಾರು ಅನ್ನುವುದನ್ನು ಪೊಲೀಸರವರು ಒಳ್ಳೆಯ ರೀತಿಯಲ್ಲಿ ಚಾಣಾಕ್ಷರವನ್ನು ಹಿಡಿದು ಜೈಲಿಗೆ ಅಟ್ಟಿದ್ದಾರೆ. ನ್ಯಾಯಾಲಯಕ್ಕೆ ಕೂಡ ಕೊಟ್ಟಿದ್ದಾರೆ, ಅವರನ್ನು ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಉದಯಕುಮಾರ್ ಶೆಟ್ಟರು ಆ ನಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಏನು ಹೇಳಿಕೆಯನ್ನು ಕೊಡ್ತಾರೆ?
ಅವರು ಯಾರನ್ನು ಬ್ರದರ್ಸ್ ಅಂತ ಹೇಳ್ತಾ ಇದ್ದಾರ ಆ ಬ್ರದರ್ಸ್ಗಳೇ ಅಲ್ಲಿ ಕಳ್ಳತನದಲ್ಲಿ ಸಿಕ್ಕಿಬಿದ್ದಾರೆ. ನಾವು ಬ್ರದರ್ಸ್ ಅಂತ ಹೇಳಿದ ಕೂಡಲೇ ನಿನ್ನೆ 1-2 ಜನ ಕಾಂಗ್ರೆಸ್ ನಾಯಕರುಗಳು ಪತ್ರಿಕೆ ಹೇಳಿ ಕೊಡ್ತಾರೆ, ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಿಗೆ ಜಾತಿ ಧರ್ಮ ದ್ವೇಷ ಇಲ್ಲ ಅಂತ. ಅದನ್ನು ಒಪ್ತೇವೆ. ಆದರೆ ಕ್ರಿಮಿನಲ್ ಚಟುವಟಿಕೆ ನಡೆದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಆ ಧರ್ಮಕ್ಕೆ ಸೇರಿದವರು ನೀವು ನಮ್ಮ ಬ್ರದರ್ಸ್ ಅಂತ ಹೇಳ್ತೀರಂತ ಆದ್ರೆ ಯಾರನ್ನು ನಾವು ಹೇಳಿದ್ದು? ನಾವು ಯಾವುದೇ ಧರ್ಮದ ಪರವಾಗಿ ಅಥವಾ ಧರ್ಮದ ವಿರುದ್ಧವಾಗಿ ಅವನು ಹೇಳಿಕೆ ಕೊಡಲಿಲ್ಲ. ಯಾರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೋ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ನೀವು ಮಾತನ್ನ ಹೇಳ್ತಾ ಇದ್ದೇ ಹೊರತು ಯಾವುದೇ ಧರ್ಮದ ವಿರುದ್ಧ ನಮ್ಮ ಹೇಳಿಕೆ ಅಲ್ಲ. ಆ ಕಾರಣದಿಂದಾಗಿ ಮಾನ್ಯ ಉದಯಕುಮಾರ್ ಶೆಟ್ಟಿ ಅವರೇ, ಇನ್ನು ಮುಂದೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ನಿಮ್ಮ ಪದ ಬಳಕೆಯಲ್ಲಿ ಸ್ವಲ್ಪ ನಿಗಾ ಇರಲಿ. ಕಳೆದ 50 ವರ್ಷಗಳ ರಾಜಕೀಯದಲ್ಲಿ ಕಾರ್ಕಳದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. 50 ವರ್ಷಗಳಲ್ಲಿ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನ ಕಂಡಿದೆ ಈ ನಾಡು. ಆದರೆ ಯಾವತ್ತೂ ಕೂಡ ಅವರು ಪದ ಬಳಕೆಯಲ್ಲಿ ವ್ಯತ್ಯಾಸ ಮಾಡಲಿಲ್ಲ. ಪದ ಬಳಕೆ ಯಾವತ್ತೂ ಕೂಡ ಸಭ್ಯತೆಯ ಗೆರೆ ದಾಟಲಿಲ್ಲ. ನೀವು ಏನು ಹತಾಶೆ ಭಾವನೆಯಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಮಾತಾಡುವಂತಹ ಸಂದರ್ಭದಲ್ಲಿ ಶಾಸಕರನ್ನು ಅವಹೇಳನ ಮಾಡಬೇಕೆನ್ನುವಂಥ ಏಕೈಕ ದೃಷ್ಟಿಕೋನದಿಂದ ಈ ರೀತಿ ಮಾಡ್ತೀರಿ ಅಂತ ಆದರೆ ನಮಗೂ ಕೂಡ ಅದೇ ಪದಪ್ರಯೋಗ ಮಾಡಲಿಕ್ಕೆ ಗೊತ್ತಿದೆ. ನೀವು ಇದೇ ರೀತಿಯ ಪದಪ್ರಯೋಗಗಳನ್ನು ಮುಂದುವರೆಸಿದರೆ ನಾವು ಅನಿವಾರ್ಯವಾಗಿ ನಾವು ಕೂಡ ಅದೇ ಪದಪ್ರಯೋಗವನ್ನು ನಿಮ್ಮ ಹಾಗೂ ನಿಮ್ಮ ಪಟಾಲಂನ ವಿರುದ್ಧ ಕೂಡ ಮಾಡುವುದು ಅನಿವಾರ್ಯವಾದಿತ್ತು. ಇದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವಂತಹ ಮಾತನ್ನು ಹೇಳಿಕೊಂಡು ಈ ಪರಶುರಾಮ ಥೀಮ್ ಪಾರ್ಕಿಗೆ ನೀವೇನು ತಡೆ ಒಡ್ಡಿದ್ದೀರೋ ಆ ತಡೆಯನ್ನು ತೆರವುಗೊಳಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ತನಿಖೆಗಳು ನ್ಯಾಯಯುತವಾಗಿ ಆಗಲಿ, ಅದಕ್ಕೆ ನಾವು ಯಾವುದು ಅಡ್ಡ ಬರುವುದಿಲ್ಲ. ತನಿಖೆ ಅದರಷ್ಟಕ್ಕೆ ಆಗ್ತದೆ. ಜನಸಂಪರ್ಕದನ್ನು ಮುಕ್ತಗೊಳಿಸಿ 4 ಜನ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ ಅಂತ ಆದ ಕೂಡಲೇ ಖಂಡಿತವಾಗಿಯೂ ಕೂಡ ಅಲ್ಲಿ ಇಂಥ ಒಂದು ಅನೈತಿಕ ಚಟುವಟಿಕೆಗಳು ಅಥವಾ ಈ ರೀತಿಯ ಕಳ್ಳತನದ ಚಟುವಟಿಕೆ ಯಾವುದೂ ಕೂಡ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ಇದನ್ನು ಮುಕ್ತಗೊಳಿಸಿ, ಜನಸಾಮಾನ್ಯರು ಬರಲಿಕ್ಕೆ ಮುಕ್ತಗೊಳಿಸಿ, ಮಾತ್ರವಲ್ಲದೆ ಅಲ್ಲಿ ಚಟುವಟಿಕೆಗಳಿಗೆ ಆಗುವಂತೆ, ಅದು ಯಾವುದು ಸಾಂಸ್ಕೃತಿಕ ಚಟುವಟಿಕೆ ಆಗುವಂತೆ ಪೂರಕ ವಾತಾವರಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಡ ಹಾಕಿ, ನಾವು ಕಳೆದ 1.5-2 ವರ್ಷದ ಅದೇ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಅದನ್ನು ಪ್ರವಾಸೋದ್ಯಮಕ್ಕೆ ಮುಕ್ತಗೊಳಿಸಿ ಬಾಕಿ ಇಟ್ಟಂಥ ಅನುದಾನವನ್ನು ಬಿಡುಗಡೆಗೊಳಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಒಂದು ಒಳ್ಳೆಯ ಉದ್ದೇಶದಿಂದ ಪರಶುರಾಮ ಥೀಮ್ ಪಾರ್ಕಿನ ಏನು ನಮ್ಮ ಶಾಸಕರು ಅವರ ಅಧಿಕಾರ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಮಾಡಿದ್ದಾರೋ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಶಾಸಕರೊಂದಿಗೆ ಕೈ ಜೋಡಿಸಿ. ನಿಮಗೆ ಆಗುವುದಿಲ್ಲವೋ ಕನಿಷ್ಠ ಸುಮ್ಮನೆ ಆದರೂ ಇರಿ. ವಿನಾಕಾರಣ ಕಾಲು ಕೆರೆದು ಬಾಯಿಗೆ ಬಂದಂತಹ ಮಾತಾಡಿದರೆ ಖಂಡಿತವಾಗಿಯೂ ಕೂಡ ನಿಮ್ಮನ್ನು ಕಾರ್ಕಳದ ಜನತೆ ಕ್ಷಮಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೊಂಡು ಮತ್ತೊಮ್ಮೆ ಆಗ್ರಹಪೂರ್ವಕವಾಗಿ ಕಾಂಗ್ರೆಸ್ನವರಿಗೆ ಹೇಳ್ತೇನೆ, ಈ ಕೇಂದ್ರವನ್ನು ಪ್ರವಾಸೋದ್ಯಮಕ್ಕೆ ಮುಕ್ತಗೊಳಿಸಿ ಆನಂತರ ತಡೆ ಹಿಡಿಯಲಾದಂಥ ಅನುದಾನವನ್ನು ಬಿಡುಗಡೆಗೊಳಿಸಲು ಸಹಕರಿಸಿ ಅನ್ನುವಂಥ ಮಾತನ್ನು ಹೇಳಿ, ಅದರ ಒಂದಿಗೆ ನಿಮ್ಮ ಏನು ಮುಂದಿನ ದಿನಗಳಲ್ಲಿ ನಿಮ್ಮ ಮಾತುಗಳು ಸಭ್ಯತೆಯ ಎಲ್ಲೆಯನ್ನು ಮೀರದಿರಲಿ. ಸಭ್ಯತೆಯ ಎಲ್ಲೆ ಮೀರಿದರೆ ಖಂಡಿತವಾಗಿಯೂ ಕೂಡ ಅದರ ಪರಿಣಾಮ ನಿಮಗೆ ಕಷ್ಟವಾದೀತು. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.